ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗಲ್ಲಿ ಏನೇನಾಗಿದೆ ಅಂತ ಎಲ್ಲ ನೋಡ್ಕೊಂಬನ್ನಿ, ಓಕೆನಾ? ಮೊದಲಿಗೆ ಇಲ್ಲಿ ತಿಂಡಿಗೆ ವಾಂಗಿಬಾತ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಬೇಕು. ಸೊ ಹಾಗಾಗಿ ಬದನೆಕಾಯಿ, ಇದು ಮೈಸೂರು ಬದನೆಕಾಯಿ ಅಲ್ಲ, ಮಾಮೂಲು ಬದನೆಕಾಯಿ ಬರುತ್ತಲ್ವಾ, ಆ ಬದನೆಕಾಯಲ್ಲಿ ನಾನು ವಾಂಗಿಬಾತ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಿದ್ದೀನಿ. ನೋಡಿ, ಕಾಣಿಸ್ತಿದ್ಯಾ? ಅದೇ ಬದನೆಕಾಯಲ್ಲಿ ವಾಂಗಿಬಾತ್ ಮಾಡ್ತಿದ್ದೀನಿ. ಆಲ್ರೆಡಿ ವಾಂಗಿಬಾತ್ ರೆಸಿಪಿನ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಸಿಂಗಲ್ ರೆಸಿಪಿನ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ಟೈಮ್ ಇತ್ತು ಅಂದರೆ ಹೋಗಿ ಚೆಕ್ ಮಾಡಿ. ಆದರೂ ಮತ್ತೆ ಒಂದ್ಸಲ ಇಲ್ಲಿ ಹೇಳ್ಬೇಕು ಅಂದರೆ, ಮೊದಲು ಈರುಳ್ಳಿ, ಟೊಮೊಟೊ, ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ಮಾಡ್ತಿರೋದು ವಾಂಗಿಬಾತು, ಗೊಜ್ಜು ಮಾಡಿ ಕಲಿಸ್ತಿಲ್ಲ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬದನೆಕಾಯಿ, ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಹುಣಸೆ ರಸ ಹಾಕಬೇಕು. ಹುಣಸೆ ರಸ ಹಾಕಿ ಒಂದೇ ಸಲ ಇದು ಪೌಡ್ರ್ ಬರುತ್ತಲ್ಲ ಫ್ರೆಂಡ್ಸ್, ವಾಂಗಿಬಾತ್ ಪೌಡ್ರು, ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಅಕ್ಕಿ ಹಾಕಿ ಬಿಸಿನೀರು ಹಾಕ್ತಿದ್ದೀನಿ. ಇಲ್ಲಿ ನಾನು ಬಿಸಿನೀರು ಹಾಕಿ 2 ವಿಷಲ್ ಹೊಡೆಸ್ಕೊಂಡ್ರೆ ವಾಂಗಿಬಾತ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಗೊಜ್ಜು ಮಾಡಿ ಅನ್ನ ಕಲಸೋದಕ್ಕಿಂತ ಈ ಥರ ಮಾಡಿದ್ರೆ ಈಸಿ ಆಗುತ್ತೆ. ಮತ್ತು ನಾನು ಇಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಅವತ್ತು ಬಿಸಿಲು ಎಷ್ಟಿತ್ತು ಅಂದರೆ ನೋಡಿ, ಫುಲ್ ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿತ್ತು. ಫುಲ್ ಕಣ್ಣು ಕುಕ್ಕುತ್ತೈತೆ. ಆದ್ರೂ ನಾನು ಇಲ್ಲಿ ನೋಡಿ ಕೂತ್ಕೊಂಡು ಜ್ಯೂಸ್ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಏನು ಮಾಡ್ತಿದ್ದೀನಿ ಅಂದರೆ, ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ವಿ, ಅದನ್ನು ತೆಗೆದು ಒಣಕೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಈಗ ಈ ಮನೇಲಿ ಟೋಟಲ್ 2 ವಾಶ್ರೂಮ್ಸ್ ಇರೋದು. ಒಂದು ವಾಶ್ರೂಮಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ವಿ, ಇನ್ನೊಂದು ವಾಶ್ರೂಮ್ ನಾವು ಯೂಸ್ ಮಾಡ್ಕೊತೀವಿ. ಅದು ಈ ಕಡೆ ಸೈಡ್ ಡೋರ್ ಇರೋದ್ರಿಂದ ಬಟ್ಟೆಗಳು ನೀಟಾಗಿ ತೆಗಿಯೋಕ್ಕೆ ಆಗಲ್ಲ ಫ್ರೆಂಡ್ಸ್. ಆಗೋ ಈಗೋ ಮಾಡಿ ತೆಗಿಬೇಕು, ಹಾಕಬೇಕು. ನೋಡಿ, ಈಗೆಲ್ಲ ಬಟ್ಟೆ ತೊಗೊಂಡು ನಾನು ಹಾರಾಕ್ತಿದ್ದೀನಿ ಆಚೆ ಕಡೆ. ಮೊದಲು ಹ್ಯಾಂಡ್ ವಾಶ್ ಮಾಡ್ತಿದ್ವಿ, ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತಲ್ವ, ಆವಾಗ ತೊಗೊಂಡೋಗಿ ನಾವು ಮೇಲೆ ಹಾಕ್ತಿದ್ವಿ ಬಟ್ಟೆನ. ಈಗ ಆಲ್ಮೋಸ್ಟ್ ವಾಷಿಂಗ್ ಮಿಷಿನಲ್ಲೇ ಡ್ರೈ ಆಗಿರುತ್ತಲ್ವ 90%, ಇನ್ನೇನು 10% ಅಂದ್ಬಿಟ್ಟು ಇಲ್ಲೇ ಕೆಳಗೆ ಹಾರಾಕ್ತಿದ್ವಿ ಫ್ರೆಂಡ್ಸ್. ಅದೇ ಟೈಮಿಗೆ ನಮ್ಮ ಅಣ್ಣನಿಂದ ನಮ್ಮ ಸೋನು ಬಂತು. ಸೋನು ಬಂದಳು. ನಮ್ಮ ಅಣ್ಣ ಎಲ್ಲಿರ್ತತೋ ಅಲ್ಲಿ ನಮ್ಮ ಸೋನು ಇರ್ತಾಳೆ ಫ್ರೆಂಡ್ಸ್. ಇಲ್ಲಿ ನಾನು ಬೆಡ್ ಕವರೆಲ್ಲ ವಾಶ್ ಮಾಡೋಕ್ಕಿಂತ ಮತ್ತೆ ಬೆಡ್ ಕವರ್ ಹಾಸ್ತಾ ಇದ್ದೀನಿ. ನನ್ನ ಬಟ್ಟೆ ಸುಕ್ಕಾದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ಈ ಬೆಡ್ ಕವರ್ ಮಾತ್ರ ಸುಕ್ಕಾಕ್ಬಾರ್ದು ನನಗೆ, ಅಷ್ಟು ನೀಟಾಗಿರಬೇಕು. ಈಗ ಹೆಂಗೆ ಹಾಸಿರ್ತೀನೋ ಮತ್ತೆ ನಾನು ಚೇಂಜ್ ಮಾಡೋಬೇಕಾದ್ರೂ ಅದು ಹಾಗೇ ಇರಬೇಕು. ನೋಡಿ, ತೋರಿಸ್ತಿದ್ದೀನಿ, ಇದೇ ನನ್ನ ರೂಮು. ಈ ಟೆಡಿ ಯಾರು ಗೊತ್ತಾ ಕೊಟ್ಟಿದ್ದು? ನಮ್ಮ ಚಿಕ್ಕ ಅಣ್ಣ ಕೊಟ್ಟಿದ್ದು ಫ್ರೆಂಡ್ಸ್. ಇದು ನಾನು ಕೇಳಿರಲಿಲ್ಲ ಟೆಡಿ ಬೇಕು ಅಂತ, ಆದ್ರೂ ತಂದು ಕೊಟ್ಟಿತ್ತು. ಸೊ ಅದು ಸ್ಪೆಷಲು. ಇಲ್ಲಿ ನೋಡಿ, ನಮ್ಮ ಅಣ್ಣ ಹಾಲು ಮತ್ತು ಮೀನು, ಚಿಕನು ಎಲ್ಲ ತೊಗೊಂಬಂದಿತ್ತು ಫ್ರೆಂಡ್ಸ್, ಫಿಶ್ ಫ್ರೈ ಮಾಡೋಕ್ಕೆ. ಮತ್ತು ಇದು ಚಿಕನ್ ಸಾಂಬಾರು ಏನಾದರೂ ಮಾಡುವಂತ ತಗೊಂಬಂದಿತ್ತು. ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನಾನು ಪೂಜೆ ಮುಗಿಸ್ಕೊಂಬಂದಾದ್ಮೇಲೆ ಇದನ್ನು ಎಲ್ಲ ತೆಗೆದು ಪಾತ್ರೆಗೆ ಹಾಕ್ತಿದ್ದೀನಿ. ತೊಗೊಂಬಂದು ಹಾಗೆ ಇಟ್ಬಿಟ್ಟಿತ್ತು ನಮ್ಮ ಅಣ್ಣ. ಸೊ ನೋಡಿ, ಚಿಕನ್ ಒಂದು ಪಾತ್ರೆಗೆ, ಮೀನು ಒಂದು ಪಾತ್ರೆಗೆ ಹಾಕಿಟ್ರೆ, ಮೀನು ನಮ್ಮ ಅಣ್ಣ ವಾಶ್ ಮಾಡಿಕೊಡುತ್ತೆ, ಚಿಕನ್ ನಾನು ವಾಶ್ ಮಾಡ್ಕೊತೀನಿ. ಆ ಮೀನು ನನಗೆ ವಾಶ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ, ನೋಡ್ತಾ ಇದ್ದೀನಿ, ಅದನ್ನೇ ಬಾಲ, ತಲೆ ಎಲ್ಲ ನೋಡಿ ಈ ಥರ ಇದ್ದಾವೆ. ಅಂದರೆ ಇದು ಫ್ರೈ ಮಾಡೋಕ್ಕಲ್ಲ ಫ್ರೆಂಡ್ಸ್, ಇದು ಸಾರು ಮಾಡೋಕ್ಕಂತ ನಮ್ಮ ಅಣ್ಣ ಕಟ್ ಮಾಡಿಸ್ಕೊಂಬಂದಿರಬೇಕು. ಫ್ರೈ ಮಾಡೋಕ್ಕೆ ಅಗ್ಲಗ್ಲ ಇರುತ್ತೆ ತಾನೇ. ಇದು ನೋಡಿ ಯಾವ ಥರ ಇದೆ. ಮತ್ತು ಮೊಟ್ಟೆ ತಗೊಂಬಂದಿತ್ತು ಅದು ಕಾಕಕ್ಕೆ. ಇಲ್ಲೇನು ಮಾಡ್ತಿದ್ದೀನಿ ಅಂದರೆ, ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್, ಫಿಶ್ ಫ್ರೈ ಹೇಗೆ ಮಾಡೋದು ಅಂತ. ಅವರು ಬರೀ ಪೌಡ್ರ್ ಹಾಕಿ, ಒಂದು ಮೊಟ್ಟೆ ಹಾಕಿ, ಉಪ್ಪು ಖಾರ ಏನು ಹಾಕ್ಬೇಡ್ರಿ ಅಂತ ಕೊಟ್ಟಿದ್ರು. ನಾವು ಉಪ್ಪು ಖಾರ ಹಾಕೋದು ಬಿಡೋಕ್ಕಾಗುತ್ತಾ? ನಾವು ಹಾಕ್ಲೇಬೇಕಲ್ವಾ? ಅದರಲ್ಲೆಲ್ಲ ಕಮ್ಮಿ ಕೊಟ್ಟಿರ್ತಾರೆ. ನಾವು ತಗೊಳ್ಳೋ ಫಿಶ್ಶಿಗೂ ಅಲ್ಲಿ ಹಾಕೋ ಮಸಾಲೆಗೂ ಇದಾಗಲ್ಲ. ಸೊ ಹಾಗಾಗಿ ನಾನು ಖಾರದ ಪುಡಿ ಸ್ವಲ್ಪ, ಉಪ್ಪು ಸ್ವಲ್ಪ ಹಾಕಿದೆ, ನಿಂಬೆಹಣ್ಣು ಹಾಕಿದೆ. ಅಷ್ಟರೊಳಗೆ ಟೀನು ಕುದ್ದಿತ್ತು. ಈಗ ಸೋಸ್ಕೊಂಡು ಎಲ್ಲರಿಗೂ ಕೊಡ್ತಾಯಿದ್ದೀನಿ. ನಮ್ಮ ಸಣ್ಣಣ್ಣನೂ ಬಂದರು ನೋಡ್ರಿ. ಹೆಂಗೆ ತೊಳಿತಿದ್ಯಾ, ಸೊಪ್ಪಿನ ಪುಡಿ ಹಾಕಿ ತೊಳಿ ಅಂತ ಬಂದಿದ್ದಾರೆ ಅವರು. ಸೊಪ್ಪಿನ ಪುಡಿ ಹಾಕಿ ತೊಳಿಬೇಕಂತೆ ಫ್ರೆಂಡ್ಸ್. ಇಲ್ಲಿ ನೋಡಿ, 3 ನಿಂತ್ಕೊಂಡು ಮೀನು ತೊಳಿತಾ ಇದ್ದಾರೆ. ತೊಳಿತಿರೋದು ನಮ್ಮ ಅಣ್ಣ, ನಿಂತ್ಕೊಂಡು ನೋಡ್ತಿರೋದು ಇಬ್ಬರು. ನಾನು ಟೀ ಸೋಸ್ಬಿಟ್ಟು ಕೊಟ್ಟೆ ಎಲ್ಲರಿಗೂ. ನಮ್ಮ ಅಣ್ಣ ಸತತ ಒಂದು 10-20 ನಿಮಿಷ ವಾಶ್ ಮಾಡ್ತು ಫ್ರೆಂಡ್ಸ್ ಫಿಶ್ನ. ಆಮೇಲೆ ಮಸಾಲೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಅಣ್ಣಂಗೆ ಕಲ್ಸೋಕ್ಕಿಟ್ಟೆ. ನಾನು ಕಲಿಸ್ಲಿಲ್ಲ, ಕೈಯೆಲ್ಲ ಉರಿಯುತ್ತೆ ಅಂತ. ನಮ್ಮ ಅಣ್ಣ ನನಗಿಂತ ಬುದ್ಧಿವಂತರು, ಸ್ಪೂನಲ್ಲಿ ಕಲಿಸ್ಬಿಡ್ತು.
ನೋಡಿ ಈಗ ಟೀ ಎಲ್ಲ ಸೊಸೈತಲ್ವಾ, ಸ್ವಲ್ಪ ಕಮ್ಮಿ ಆಯ್ತು ಅಂತ ಆ ಲೋಟದಿಂದ ಈ ಲೋಟದಿಂದ ಆ ಲೋಟಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ಇವರಿಬ್ರು ಏನ್ ಡಿಸ್ಕಷನ್ ಮಾಡ್ತಿದಾರೆ ಅಂದ್ರೆ, ಮೀನು ಈ ತರ ಕಟ್ ಮಾಡಬಾರ್ದಿತ್ತು, ಅಗ್ಲ ಕಟ್ ಮಾಡಬೇಕಿತ್ತು, ಹಂಗ್ ಕಟ್ ಮಾಡಬೇಕಿತ್ತು ಅಂತ ಡಿಸ್ಕಷನ್ ಮಾಡ್ತಿದ್ದಾರೆ. ಆವಾಗಲೇ ಸಾಂಬಾರಿಗಂತ ಹೇಳಿದ್ನಲ್ಲ, ಸಾಂಬಾರಿಗೆ ಕಟ್ ಮಾಡಿಕೊಟ್ಟಿದ್ದಾರೆ ಅವರು. ಈ ಫಿಶ್ ಫ್ರೈಗೆ ಅಂತ ಹೇಳ್ಬಿಟ್ಟಿದ್ರೆ ಅಗ್ಲ ಕಟ್ ಮಾಡಿಕೊಡ್ತಿದ್ರು ಅಲ್ವಾ. ನೋಡಿ ಈಗ ನಾನು ಟೀ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಸಂಜೆ ಅಷ್ಟೇ ನಾನು ಟೀ ಕುಡಿಯೋದು, ಯಾವಾಗಲಾದ್ರೂ ಮಧ್ಯಾಹ್ನ ಟೈಮ್ ಒಂದ್ಸಲ ಟೀ ಕುಡಿತೀನಿ. ಅದನ್ನೇ ಹೇಳ್ತಿದ್ದೆ, ಅದನ್ನು ಬಿಟ್ಟು ಫಸ್ಟ್ ಟೀ ಕುಡಿ ತಣ್ಣಗಾಗುತ್ತೆ ಅಂತ ನಮ್ಮ ಅಣ್ಣಂಗೆ. ನಮ್ಮ ಅಣ್ಣ ಒಂದೇ ಒಂದು ಚೇಂಜ್ ಉಳಿದಿತ್ತು ಅಂತ ಗುಡ್ಡೆ ಬಿಸ್ಕೆಟ್ ತೊಗೊಂಬಂದಿತ್ತು, ಅದನ್ನೇ ಹುಡ್ಕಾಡ್ತೈತೆ ಗುಡ್ಡೆ ಬಿಸ್ಕೆಟ್ ಎಲ್ಲೋಯ್ತು ಅಂತ. ಮತ್ತೆ ಇಲ್ಲ ಐದು ತಗೊಳಪ್ಪ ಅಂತೇಳಿ ಕೊಟ್ಟೆ. ಆಮೇಲೆ ಕಿತ್ತು ನನಗೊಂದು ಎರಡು ಕೊಡ್ತು, ನಾನು ಅದ್ರೊಳಗೆ ಒಂದೇ ಒಂದು ಇಸ್ಕೊಂಡು ತಿಂದೆ ಫ್ರೆಂಡ್ಸ್. ನನಗೆ ಟೀಯಲ್ಲಿ ಹತ್ಕೊಂಡು ತಿನ್ನೋದಕ್ಕಿಂತ ಟೀಯಲ್ಲಿ ಅರ್ಧ ತಿಂದು ಇನ್ನು ಅರ್ಧ ಟೀ ಒಳಗೆ ಹಾಕೊಂಡು ಕುಡಿತೀವಲ್ಲ, ಅದು ಸಖತ್ ಇಷ್ಟ ಫ್ರೆಂಡ್. ನಿಮಗೂ ಇದೇ ಥರ ಇಷ್ಟ? ಮತ್ತು ಟೀಯಲ್ಲಿ ಇದು ಬರುತ್ತಲ್ಲ ಮಂಡಕ್ಕಿ ಅಥವಾ ಪುರಿ, ಅದನ್ನು ಹಾಕ್ಕೊಂಡು ತಿನ್ನಬೇಕು, ಅದು ಚೆನ್ನಾಗಿರುತ್ತೆ. ನಾನು ಇಲ್ಲಿ ಆರ್ಗಾನಿಕ್ ಬೆಲ್ಲ ಹಾಕ್ಕೊಂಡು ಟೀ ಕುಡಿಯೋದು ಫ್ರೆಂಡ್ಸ್. ನಂಗೆ ಸಕ್ಕರೆದು ಇಷ್ಟ ಆಗಲ್ಲ, ಸೊ ನಾನು ಬೆಲ್ಲದ್ದೇ ಕುಡಿತಿರೋದು. ಅವರು ವಾಶ್ ಮಾಡೋದು ಮತ್ತು ಅದನ್ನೆಲ್ಲ ನೋಡ್ಕೊಂಡು ಕುಡಿತಾ ಇದ್ದೀನಿ ಸುಮ್ಮನೆ. ಇಲ್ಲ ನಾನು ಹೇಳ್ತಿದ್ದೀನಿ ಅಂದರೆ ಅದರೊಳಗೆ ಕಪ್ಪಂದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗಿ, ಅದು ವಾಸನೆ ಒಂಥರ ಹೊಲ್ಸು ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೀನಿ. ನಮ್ಮ ಅಣ್ಣ ಅದೆಲ್ಲ ಇದು ಸ್ಕಿನ್ನು ಅಂತ ಹೇಳ್ತಿದ್ರು. ಸರಿ ಬಿಡು ಅಂತೇಳಿ ಸುಮ್ಮನಾದೆ ಫ್ರೆಂಡ್ಸ್. ಈಗ ಫ್ರೈಗೆಲ್ಲ ರೆಡಿ ಮಾಡೋಕ್ಕೆ ನಾನು ಪೌಡ್ರೆಲ್ಲ ಒಂದು ಇದಕ್ಕೆ ಹಾಕ್ತಿದ್ದೀನಿ ನೋಡಿ, ಬೌಲಿಗೆ. ಇಲ್ಲಿರೋದು 1 kg ಫಿಶ್ಶು, ಸೊ ಹಾಗಾಗಿ ನಾನು 2 ಪ್ಯಾಕೆಟು ಫಿಶ್ ಫ್ರೈ ಪೌಡ್ರ್ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಮೊಟ್ಟೆ ಹಾಕ್ತಿದ್ದೀನಿ. 1/2 kgಗೆ 1 ಮೊಟ್ಟೆ ಅಂದರೆ 1 kgಗೆ 2 ಮೊಟ್ಟೆ ಸಾಕು. ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ. ಹೇಳ್ಬೇಕಂದ್ರೆ ಸ್ವಲ್ಪ ಉಪ್ಪು ಖಾರದ ಪುಡಿ ಕಮ್ಮಿನೇ ಆಗಿತ್ತು, ಆದ್ರೂ ಏನು ಮಾಡೋಕ್ಕಾಗಲ್ಲ, ಅವಾಗಲೇ ಕಲಸಿಟ್ಬಿಟ್ಟಿದ್ವಲ್ಲ. ಸೊ ಹಾಗೆ ತಿನ್ಕೊಂಡ್ವಿ, ಚೆನ್ನಾಗಿತ್ತು ಫ್ರೆಂಡ್ಸ್. ಅದು ಬಿಟ್ಟರೆ ಇನ್ನೇನಿಲ್ಲ, ಸ್ವಲ್ಪ ಉಪ್ಪು ಖಾರ ಹಾಕಬೇಕಿತ್ತು. ನೋಡಿ 2 ಮೊಟ್ಟೆ ಒಡೆದಾಕ್ತಿದ್ದೀನಿ. ಈಗ ಉಪ್ಪು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ, ಈಗ ನೋಡಿ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕ್ಕೊಟ್ರೆ ನಮ್ಮ ಅಣ್ಣ ಮಿಕ್ಸ್ ಮಾಡಿಕೊಂಡು ಆ ಫಿಶ್ಶಿಗೆ ಮಸಾಜ್ ಮಾಡ್ತಾರೆ ಫ್ರೆಂಡ್ಸ್. ಈಗ ನಮ್ಮ ಅಣ್ಣ ನೋಡಿ ಸ್ಪೂನ್ ತೊಳ್ಕೊಂತೈತೆ ಮಿಕ್ಸ್ ಮಾಡೋಕ್ಕೆ. ನಾನು ಕೈಯಲ್ಲಿ ಇದು ಮಾಡು ಅಂತಂದರೆ, ನಿನಗೆ ಯಾಕೆ ಸುಮ್ಮನೆ ಹಾಕು, ನಾನು ಮಾಡ್ತೀನಿ, ನಿನಗೇನು ಮಿಕ್ಸ್ ಆದರೆ ಸಾಕ್ತಾನೆ ಅಂತಂದರು. ಅದಕ್ಕೆ ಏನಾದರೂ ಮಾಡ್ಕೊಳಪ್ಪ ಅಂತೇಳಿ ಖಾರದ ಪುಡಿ ಹಾಕಿದೆ. ಅವ್ರು ಮಿಕ್ಸ್ ಮಾಡ್ತಿದ್ರೆ ನಾನು ನಿಂಬೆಹಣ್ಣು ಕಟ್ ಮಾಡಿ ಹಾಕೋಣ ಅಂತೇಳಿ ಒಂದು ನಿಂಬೆಹಣ್ಣು ಹಾಕಿದೆ ಫ್ರೆಂಡ್ಸ್ ಅದಕ್ಕೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಿದ್ದೀರ ಅಲ್ವಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಹಿಂದಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಯಾಕೋ ಈ ನಡುವೆ ಯಾಕೆ ವಿಡಿಯೋ ನೋಡ್ತಾನೆ ಇಲ್ಲ ಫ್ರೆಂಡ್ಸ್. ನಂದು ಇಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡಿರ್ತೀವಿ ಅಲ್ವಾ, ನೋಡಿ ನಮಗೂ ಸಪೋರ್ಟ್ ಮಾಡಬೇಕು. ಬರೀ ದೊಡ್ಡವ್ರನ್ನೇ ಬೆಳೆಸಿದ್ರೆ ನೋಡಿ. ಈಗ ಫಿಶ್ಶಿಗೆಲ್ಲ ನಮ್ಮ ಅಣ್ಣ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡೋಕ್ಕಂತ ಇಡ್ತಿದ್ದಾರೆ. ಇಲ್ಲಿ ನಮ್ಮ ಸೋನು ಆ ವಾಸನೆಗೆ ಬಂದು ಕಾಯ್ತಿದ್ದಾಳೆ, ಇವತ್ತು ನಾನ್ ವೆಜ್ ಅಲ್ವಾ ಮನೆಯಲ್ಲಿ ಅಂತ. ಈಗ ನೋಡಿ ನಾನು ಫ್ರಿಜ್ಜಿಗೆ ಇಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಅದು ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಈಗ ಚಿಕನ್ ಸಾಂಬಾರು ಮುದ್ದೆ ಎಲ್ಲ ಆಗೋದ್ರೊಳಗೆ ಅದು ಮ್ಯಾರಿನೇಟ್ ಆಗುತ್ತೆ. ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಮ್ಮ ಸೋನು ಕೂತಿದ್ಲಲ್ವ, ನಾನು ಅವಳಿಗೆ ಏನು ಅಂತ ಕೇಳ್ತಿದ್ದೆ ಮಾತಾಡಿಸ್ಬಿಟ್ಟು. ಅವಳು ಇವತ್ತು ಎದ್ದು ಆ ಕಡೆ ಈ ಕಡೆ ಹೋಗಲ್ಲ ಫ್ರೆಂಡ್ಸ್ ಅವಳು. ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಚಿಕನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಪಾತ್ರೆಗೆ ಚಿಕನ್ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ಬೇಯಿಸಿ ಅವಳಿಗೆ ಎತ್ತಿಟ್ಬಿಡ್ತೀನಿ ಒಂದು 4 ಪೀಸು. ಆಮೇಲೆ ನೋಡಿ 1 ಅವರ್ ಆದಮೇಲೆ ಫಿಶ್ ಫ್ರೈ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈ ಥರ ಆಗಿದ್ದಾವೆ.
ನಾನು ಸಾಂಬಾರು ಮಾಡಿದ್ದೇನು ವಿಡಿಯೋ ಮಾಡಿಲ್ಲ, ಇದೇ ಲಾಸ್ಟ್ ಕ್ಲಿಪ್ ಆಗಿರುತ್ತೆ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.